ಹೌದು, ಶಿಡ್ಲಘಟ್ಟ ತಾಲೂಕಿನ ಕಂಬದಹಳ್ಳಿ ಗ್ರಾಮದಲ್ಲಿ ಸುಮಾರು 4 ಎಕರೆ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದ ರಾಜಮಂಡ್ರಿಯಿಂದ ತಂದಿದ್ದ 300 ಇಮಾನ್ ಪಸಂದ್ ಮಾವಿನ ತಳಿ ಸಮೃದ್ಧಿಯಾಗಿ ಬೆಳೆದು ಕಳೆದ 5 ವರ್ಷಗಳಿಂದ ಬಂಪರ್ ಫಸಲು ಪಡೆಯುತ್ತಿರುವ ರೈತ ಸುರೇಂದ್ರ ಗೌಡ ಅವರ ಮುಖದಲ್ಲಿ ಮಂದಹಾಸ ಮೂಡಿದೆ. ಯಾವುದೇ ತಳಿ ಮಾವು ಇರಲಿ ಅದನ್ನ ಸೂಕ್ತ ರೀತಿಯ ನಿರ್ವಹಣೆ ಮಾಡಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನವನ್ನ ಪಡೆದು ವ್ಯವಸ್ಥಿತವಾಗಿ ಬೆಳೆದರೆ ಸಮೃದ್ಧಿಯಾಗಿ ಬೆಳೆ ಬೆಳೆಯುವ ಜೊತೆಗೆ ಸಮರ್ಪಕ ದರವು ದೊರೆಯುತ್ತಿದೆ ಎಂಬುದಕ್ಕೆ ಕಂಬದಹಳ್ಳಿ ಸುರೇಂದ್ರ ಗೌಡ ಅವರೇ ನಿದರ್ಶನರಾಗಿದ್ದಾರೆ. ಆಂಧ್ರ ಪ್ರದೇಶದ ಮುಸ್ಲಿಂ ವರ್ತಕರೊಬ್ಬರು ನೀಡಿದ್ದ ಸಲಹೆ ಮೇರೆಗೆ ಪ್ರಾಯೋಗಿಕವಾಗಿ ಆಂಧ್ರ ಪ್ರದೇಶದ ರಾಜಮಂಡ್ರಿಯಿಂದ 300 ಇಮಾನ್ ಪಸಂದ್ ತಳಿಯ ಮಾವಿನ ಗಿಡಗಳನ್ನು ಸುರೇಂದ್ರ ಗೌಡ ಅವರು ತಂದು ತಮ್ಮ 4 ಎಕರೆ ತೋಟದಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಜೊತೆಗೆ ಮಲ್ಲಿಕಾ, ಬಾದಾಮಿ ಸಹಿತ 1000 ಮಾವಿನ ಗಿಡಗಳು ಸಮೃದ್ಧವಾಗಿ ಬೆಳೆ ಬೆಳೆದಿದ್ದಾರೆ. ಮಳೆಯ ವೇಳೆಯಲ್ಲಿ ಆಲಿಕಲ್ಲು ಮಳೆ ಬಿದ್ದರೆ ಮಾವಿನ ಹಣ್ಣಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಮತ್ತು ಊಜಿ ಬೀಳುವುದು ಮತ್ತು ಹಣ್ಣು ಕಪ್ಪು ಬಣ್ಣಕ್ಕೆ ತಿರುಗುವುದನ್ನು ತಪ್ಪಿಸುವ ಸಲುವಾಗಿ ಹಣ್ಣಿಗೆ ಪೇಪರ್ ಕವರ್ ಪ್ಯಾಕ್ ಮಾಡಿ ಹೊಸ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಇದರಿಂದಾಗಿ ಮಾವಿನ ಹಣ್ಣು ನೋಡಿದ್ರೆ ಯಾರ ಬಾಯಲ್ಲಾದರೂ ಸಹ ನೀರು ಸೋರುತ್ತದೆ. ಮಾರುಕಟ್ಟೆಯಲ್ಲಿ ಮಾವಿನ ದರ ನೆಲ ಕಚ್ಚಿದ್ರೂ ಸಹ ಕಂಬದಹಳ್ಳಿ ಸುರೇಂದ್ರ ಗೌಡ ಅವರು ಬೆಳೆದಿರುವ ಇಮಾನ್ ಪಸಂದ್ ಮಾವುಗೆ ಬೇಡಿಕೆ ಹೆಚ್ಚಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕಂಬದಹಳ್ಳಿ ಗ್ರಾಮದ ಸುರೇಂದ್ರ ಗೌಡ ಆದಂಥ ನಾನು 1000 ಪ್ಲ್ಯಾಂಟ್ ಮ್ಯಾಂಗೋ ಇಟ್ಕೊಂಡಿದ್ದೀನಿ. ಇದರಲ್ಲಿ ಹೊಸ ತಳಿ ಇಮಾಮ್ ಪಸಂದ್ ಅಂತ ಹೇಳ್ಬಿಟ್ಟು ಇದೊಂದು ಹೊಸ ತಳಿ ನಾನು ಬೆಳೆದಿದ್ದೀನಿ. ಇದನ್ನೆಲ್ಲ ಇವತ್ತು ಕವರ್ ಕಟ್ಸಿದ್ದೀನಿ, ಎಲ್ಲ ಗಿಡಕ್ಕೂ ಕವರ್ ಕಟ್ಸಿದ್ದೀನಿ, ಎಲ್ಲ ಕಾಯಿಗೂ ಕವರ್ ಕಟ್ಸಿದ್ದೀನಿ. ಈ ಕವರ್ ಕಟ್ಸೋ ಉದ್ದೇಶ ಏನಂದರೆ ಊಜಿ ಮತ್ತು ಆಲಿಕಲ್ಲು ಮತ್ತು ಈ ಮಚ್ಚೆ ಬ್ಲ್ಯಾಕು ಮಚ್ಚೆ ಬರೋದು ನಿಂತೋಗುತ್ತೆ. ಅದರಿಂದ ಇವತ್ತು ನಾನು ಅಪಾರ್ಟ್ಮೆಂಟಲ್ಲಿ ಸುಮಾರು 200 ರೂಪಾಯಿಗೆ ನನಗೆ ಬೇಡಿಕೆ ಬಂದಿದೆ. ಈಗಾಗಲೇ ನಾನು 2 ಟನ್ನು 200 ರೂಪಾಯಿಗೆ ಮಾರಾಟ ಮಾಡಿದ್ದೀನಿ. ಇನ್ನೂ ನನ್ನ ತೋಟದಲ್ಲಿ 5 ಟನ್ ಹಣ್ಣಿದೆ. ಆ 5 ಟನ್ ಹಣ್ಣು ನಾನೀಗ ಮಾರಾಟ ಮಾಡೋದು ಸಿದ್ಧವಾಗಿದ್ದೀನಿ. ಈ ಥರದವೆಲ್ಲ ದಪ್ಪ ಬಂದವನ್ನೆಲ್ಲ ಕಿಳಿಸಿ ನಾನು ಪ್ಯಾಕ್ ಹೌಸ್ ಮಾಡಿಸಿದ್ದೀನಿ. ನಾನು ಆ ಪ್ಯಾಕ್ ಹೌಸಲ್ಲಿ ಹಣ್ಣು ಮಾಡಿಸಿಬಿಟ್ಟು ನಾನು ಅಪಾರ್ಟ್ಮೆಂಟ್ಸ್ಗೆ ಮತ್ತು ನಮ್ಮ ಆಪ್ಕಾಮ್ಸು ಬೆಂಗಳೂರು ಆಪ್ಕಾಮ್ಸು ನಂದು ತುಂಬ ಬೇಡಿಕೆ ಇದೆ, ಆಪ್ಕಾಮ್ಸ್ಗೂ ಕಳಿಸ್ತಾ ಇದ್ದೀನಿ ನಾನು. ಈ ಸಾರಿ ಫಸಲು ಕಡಿಮೆ, ರೇಟೂ ಕಡಿಮೆ. ಆದರೆ ಇವತ್ತು ಹೊರದೇಶಕ್ಕೆ ಜಾಸ್ತಿ ಹೋಗ್ತಾ ಇತ್ತು. ಈ ಸಾರಿ ಅದೇನೋ ಕಂಟ್ರೋಲ್ ಆಗಿದೆ. ಉತ್ತರ ಪ್ರದೇಶಕ್ಕೆ 1000 ಟನ್ ಹೋಗ್ತಾ ಇತ್ತು, ಇವತ್ತು ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇಲ್ಲ, ಗುಜರಾತ್ಗೆ ಹೋಗ್ತಾ ಇಲ್ಲ. ಆದ್ದರಿಂದ ರೇಟ್ ತುಂಬ ಕುಸಿದಿದೆ. ಆದ್ದರಿಂದ ನಾನು ಕ್ವಾಲಿಟಿ ಮೇಂಟೈನ್ ಮಾಡಿ ಅಪಾರ್ಟ್ಮೆಂಟ್ಸ್ಗೆ ನೇರ ಅವ್ರಿಗೆ ಡೋರ್ ಡೆಲಿವರಿ ಕೊಡ್ತಾ ಇದ್ದೀನಿ. ಇವತ್ತು 250 ರೂಪಾಯಿ ನಮ್ಮ ಆಪ್ಕಾಮ್ಸ್ ರೇಟಲ್ಲಿ ಇವತ್ತು ತೋಟಗಾರಿಕೆ ಅವರು ಒಂದು ಸ್ಟಾಲ್ ಮಾಡಿದ್ದಾರೆ, 150 ಸ್ಟಾಲ್ ಮಾಡಿದ್ದಾರೆ ಲಾಲ್ಬಾಗಲ್ಲಿ. ಅಲ್ಲಿ 250 ರೂಪಾಯಿ ಇಮಾಮ್ ಪಸಂದ್ ಮಾರ್ತಾ ಇದ್ದಾರೆ. ನಾನು 50 ರೂಪಾಯಿ ಕಡಿಮೆ ಮಾಡಿ 200 ರೂಪಾಯಿಗೆ ಡೋರ್ ಡೆಲಿವರಿ ಕೊಡ್ತಾ ಇದ್ದೀನಿ. ಬೆಂಗಳೂರು ಅಪಾರ್ಟ್ಮೆಂಟ್ಸ್ಗೆಲ್ಲ ನಾನು ಸಪ್ಲೈ ಮಾಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ಮಾವು ದರ ಕುಸಿತ ಕಂಡಿದ್ರೂ ಸಹ ಕಂಬದಹಳ್ಳಿ ಸುರೇಂದ್ರ ಗೌಡ ಅವರು ಮಾತ್ರ ಸೂಕ್ತ ನಿರ್ವಹಣೆಯೊಂದಿಗೆ ಇಮಾನ್ ಪಸಂದ್ ತಳಿಯ ಮಾವು ಬಂಪರ್ ಫಸಲು ತೆಗೆದು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.